ಯಾವ ಹೂವು ಯಾರ ಮುಡಿಗೋ ಭಾಗ 89. ನಿತಿನ್ ಮೌನವನ್ನು ಪ್ರೀತಮ್ ಮತ್ತು ಪಂಕಜ್ ಪ್ರಶ್ನೆ ಮಾಡಿದ್ದರು. ನಿತಿನ್, ನಥಿಂಗ್, ಐ ಆಮ್ ಆಲ್ ರೈಟ್ ಎಂದ. ನಿತಿನ್ಗೆ ತನ್ನ ಮಾತಿಂದ ಬೇಜಾರಾಗಿದೆ ಎಂದು ರಾಹುಲ್ಗೆ ಅರ್ಥವಾಗಿತ್ತು. ಆದರೆ ಎಷ್ಟು ಹೇಳಿದ್ರೂ ನಿತಿನ್ ಕ್ಯಾರೆಕ್ಟರ್ ಸರಿಯಾಗಲ್ಲ ಅಂತ ಅವನಿಗೆ ಅನ್ನಿಸಿ ಮಾತನಾಡಲು ಇಷ್ಟವಿಲ್ಲದೆ ಅವನು ಕೂಡ ಮೌನವಾಗಿದ್ದ. ಎಲ್ಲರಿಗೂ ನೀತು ಸಾನ್ವಿ ಪ್ರೀತಿ ಬಗ್ಗೆ ಗೊತ್ತಿದ್ದರಿಂದ ನಿತಿನ್ ಸಾನ್ವಿಯನ್ನು ನೋಡೋಕೆ ಹೋಗುತ್ತಿರೋ ವಿಷಯ ಮುಂದಿಟ್ಟುಕೊಂಡು ನಿತಿನ್ನ ರೇಗಿಸೋಕೆ ಯಾರಿಗೂ ಮನಸ್ಸಾಗಲಿಲ್ಲ. ಮೌನ ಮುರಿದ ಪಲ್ಲವಿ, ನೀತು, ನಿಮ್ಮನೇಲಿ ಯಾರ್ಯಾರಿದ್ದೀರಾ ಎಂದಳು. ನೀತು, ನಾನು, ಅಮ್ಮ ಎಂದಳು. ಪಲ್ಲವಿ, ನೀನು ಒಬ್ಳೇ ಮಗಳ, ಅಪ್ಪ ಎಂದಳು. ನೀತು, ಅಪ್ಪ ನಾನು ಅಮ್ಮನ ಹೊಟ್ಟೆಯಲ್ಲೇ ಇರಬೇಕಾದ್ರೆ ಆಕ್ಸಿಡೆಂಟ್ನಲ್ಲಿ ತೀರಿ ಹೋದ್ರಂತೆ ಎಂದಳು. ಪಲ್ಲವಿ, ಐ ಆಮ್ ಸಾರಿ ಎಂದಳು. ನೀತು, ಇಟ್ಸ್ ಓಕೆ ಮೇಡಮ್ ಎಂದಳು. ರಮ್ಯಾ, ನೀತು, ಇನ್ನೂ ನಿನಗೆ ಭಯ ಹೋಗಿಲ್ವಾ? ಯಾರು ಏನು ಅನ್ನಲ್ಲಮ್ಮ, ಅಕ್ಕ ಅನ್ನು ಪರವಾಗಿಲ್ಲ ಎಂದಳು. ನೀತು, ಆಯ್ತಕ್ಕ, ಹಾಗೆ ಕರಿತೀನಿ ಎಂದಳು. ಪಂಕಜ್, ನೀತು, ತಿಂಡಿ ತಿಂದೇನಮ್ಮ ಎಂದ. ನೀತು, ಹ್ಞೂ ಎಂದಳು. ರಾಹುಲ್ ಅವನಿಗೆ ಕನ್ನಡಿಯಲ್ಲಿ ನಿತಿನ್ ಮುಖ ಕಾಣಿಸುತ್ತಿತ್ತು. ಅವನು ನಿತಿನ್ ಸೀರಿಯಸ್ ಆಗಿದ್ದಾನೆ ಎನಿಸಿತು. ಅರ್ಧ ಗಂಟೆ ಡ್ರೈವ್ ಮಾಡಿದ ಪಂಕಜ್, ರಾಹುಲ್, ಡ್ರೈವ್ ಮಾಡ್ತೀಯಾ? ಯಾಕೋ ಗೊತ್ತಿಲ್ಲ, ಸ್ವಲ್ಪ ನಿದ್ದೆ ಬಂದ ಹಾಗೆ ಅನ್ನಿಸ್ತಿದೆ ಎಂದ. ರಾಹುಲ್, ಸರಿ, ಕಾರ್ ಸೈಡ್ಗೆ ಹಾಕು ಎಂದ. ಪಂಕಜ್ ಕಾರ್ ನಿಲ್ಲಿಸಿ ತನ್ನ ಸೀಟ್ನಿಂದ ಇಳಿದು ರಾಹುಲ್ ಕುಳಿತಿದ್ದರ ಸೀಟ್ನಲ್ಲಿ ಕುಳಿತ. ರಾಹುಲ್ ಡ್ರೈವರ್ ಸೀಟ್ನಲ್ಲಿ ಕುಳಿತು ಕಾರ್ ಡ್ರೈವ್ ಮಾಡಲು ಶುರು ಮಾಡಿದ. ಪಲ್ಲವಿ, ಪಂಕಜ್ ಏನಾಯಿತು? ಆರ್ ಯು ಆಲ್ ರೈಟ್ ಎಂದಳು ಆತಂಕದಲ್ಲಿ. ಪಂಕಜ್, ಡೋಂಟ್ ವರಿ, ಐ ಆಮ್ ಆಲ್ ರೈಟ್, ಟೆನ್ಷನ್ ಮಾಡ್ಕೋಬೇಡ, ಅಂಥದ್ದೇನೂ ಆಗಿಲ್ಲ, ನಿದ್ದೆ ಬಂದಾಗಾಯಿತು ಅಷ್ಟೇ ಎಂದ. ಪಲ್ಲವಿ, ಆರ್ ಯು ಶೋರ್ ಎಂದಳು. ಪಂಕಜ್, 100%, ನಾನು ಡಾಕ್ಟರ್ ಕಣೆ, ಪೇಷಂಟ್ ಅಲ್ಲ ಎಂದ. ಅವನ ಈ ಮಾತಿಗೆ ಪಲ್ಲವಿ, ನೀನು ಡಾಕ್ಟರ್ ಅಂತ ಗೊತ್ತು, ಆದರೆ ನನ್ನ ಗಂಡ ಮನುಷ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ, ಅದಕ್ಕೆ ಆತಂಕ. ನಿನ್ನೆ ಬೇರೆ ಸಂಜುಗೆ ಆಗಾಗಿದೆ, ಯಾಕೋ ಭಯ, ನನಗೆ ಬರೋಕೆ ಮನಸ್ಸಿರಲಿಲ್ಲ. ಆದರೆ ನೀವೆಲ್ಲ ಬೇಜಾರು ಮಾಡ್ಕೋತೀರಾ? ಮತ್ತು ಈ ಮೊದಲು ವಿಕ್ರಮಣ್ಣ ಪಾರ್ಟಿಗೆ ಇನ್ವೈಟ್ ಮಾಡಿದಾಗ ಬಂದಿರಲಿಲ್ಲ ಅಲ್ವಾ? ಮತ್ತೆ ಸಾನ್ವಿನ ನೋಡಬೇಕು ಅನ್ನಿಸ್ತು ಎಂದಳು. ರಮ್ಯಾ, ಹೌದಾ, ನನಗೂ ಸಾನ್ವಿನ ನೋಡಬೇಕು ಅನ್ನಿಸಿ ಬಂದೆ ಎಂದಳು. ಪಂಕಜ್, ಇದೇನಪ್ಪ, ನೀವೆಲ್ಲ ವಿಕ್ರಮ್ ಮನೆಗೆ ಸಾನ್ವಿ ನೋಡೋಕ್ಕೆ ಬರ್ತಿರೋದಾ ಎಂದ. ಪ್ರೀತಮ್, ಅವರು ಮಾತ್ರ ಅಲ್ಲ, ನಾನು ಕೂಡ ನನ್ನ ತಂಗಿ ಸಾನ್ವಿನ ನೋಡೋಕೆ ಬರ್ತಿರೋದು ಎಂದ. ಪಲ್ಲವಿ, ಅಣ್ಣ, ನೀವು ಈ ಮೊದಲು ಸಾನ್ವಿನ ನೋಡಿಲ್ವಾ ಎಂದಳು. ಪ್ರೀತಮ್, ಇಲ್ಲಮ್ಮ, ಡೈರೆಕ್ಟಾಗಿ ನೋಡಿಲ್ಲ, ವಿಡಿಯೋದಲ್ಲಿ ನೋಡಿದ್ದೀನಿ ಎಂದ. ರಾಹುಲ್, ವಿಡಿಯೋ ಯಾವುದು ಎಂದ. ಪ್ರೀತಮ್, ಮೊಬೈಲ್ನಲ್ಲಿ ಎಂದ. ಪಂಕಜ್, ನಿತಿನ್, ಯಾವುದು? ಫೈಟಿಂಗ್ ವಿಡಿಯೋ, ಅದು ಇದ್ದಿದ್ದು ವಿಕ್ರಮ್ ಮೊಬೈಲ್ನಲ್ಲಿ, ನಿನ್ನ ಹತ್ರ ಹೇಗೆ ಬಂತು ಎಂದ. ನಿತಿನ್, ಅದು ವಿಕ್ರಮ್ ತೋರಿಸಿದ್ನಲ್ಲ, ಅವತ್ತು ನನ್ನ ಮೊಬೈಲ್ಗೆ ಸೆಂಡ್ ಮಾಡ್ಕೊಂಡಿದ್ದೆ ಎಂದ. ಪಂಕಜ್, ಹೌದಾ ಎಂದ. ಅಲ್ಲಿ ಯಾರಿಗೂ ನಿತಿನ್ ಸಾನ್ವಿನ ಮದುವೆ ಮಾಡ್ಕೊಳ್ಳಿ ಅನ್ನೋ ಮನಸ್ಸಿರಲಿಲ್ಲ. ನೀತು ಮತ್ತು ನಿತಿನ್ಗೆ ಬಿಟ್ಟು ಎಲ್ಲರಿಗೂ ಎಲ್ಲ ವಿಷಯಗಳು ಗೊತ್ತಿದ್ದರಿಂದ ಯಾರು ಸಾನ್ವಿ ನಿತಿನ್ ಬಗ್ಗೆ ಮುಂದುವರಿದು ಮಾತನಾಡುತ್ತಿರಲಿಲ್ಲ. ಪಲ್ಲವಿ, ನಿತಿನ್, ನಿನ್ನ ಮೊಬೈಲ್ ಕೊಡ್ತೀಯಾ? ಆ ವಿಡಿಯೋ ನಾವು ನೋಡ್ತೀವಿ ಎಂದಳು. ನಿತಿನ್ ತನ್ನ ಮೊಬೈಲ್ನಲ್ಲಿ ಸಾನ್ವಿ ಫೈಟಿಂಗ್ ವಿಡಿಯೋ ಓಪನ್ ಮಾಡಿ ಕೊಟ್ಟ. ಪಲ್ಲವಿ ಫೋನ್ ತೆಗೆದುಕೊಂಡಳು. ಅವಳ ಜೊತೆ ನೀತು, ರಮ್ಯಾ ಕೂಡ ವಿಡಿಯೋ ನೋಡುತ್ತಿದ್ದರು. ಎಲ್ಲರೂ ಆ ವಿಡಿಯೋವನ್ನು ಮೂಕ ವಿಸ್ಮಿತರಾಗಿ ನೋಡುತ್ತಿದ್ದರು. ಪೂರ್ತಿ ವಿಡಿಯೋ ನೋಡಿದ ನಂತರ ರಮ್ಯಾ, ವಾವ್, ಇದುವರೆಗೂ ನಾನು ನಿಜವಾದ ಫೈಟ್ ನೋಡಿಲ್ಲ, ಫಿಲಮ್ನಲ್ಲಷ್ಟೇ ನೋಡಿದ್ದೆ, ಆದರೆ ಸಾನ್ವಿ ರಿಯಲ್ ಆಗಿ ಫೈಟ್ ಮಾಡಿದ್ದಾರೆ. ಒಬ್ಬ ಹೆಣ್ಮಗಳು 4 ಜನ ಹುಡುಗರ ಜೊತೆ ಎಷ್ಟು ಚೆನ್ನಾಗಿ ಫೈಟ್ ಮಾಡಿದ್ದಾರೆ, ನನಗೆ ತುಂಬ ಖುಷಿಯಾಯಿತು. ಪಂಕಜ್, ಸಾನ್ವಿ ಇಷ್ಟು ಧೈರ್ಯವಂತೇನಾ? ಅವರ ಕತೆ ಕೇಳಿ ಹಳ್ಳಿ ಮುಗ್ಧ ಹುಡುಗಿ ಅನ್ನೋ ಚಿತ್ರ ನನ್ನ ಮನಸ್ಸಲ್ಲಿ ಮೂಡಿತ್ತು, ಆದರೆ ಅವರು ಹೀಗೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿಲ್ಲ ಎಂದಳು. ಪಲ್ಲವಿ, ನಿಜವಾಗ್ಲೂ ನನಗೆ ಅವರನ್ನು ಯಾವಾಗ ನೋಡ್ತೀನೋ ಅನ್ನಿಸ್ಬಿಟ್ಟಿದೆ. ರಾಹುಲ್ ಅಣ್ಣ ಬೆಳಗ್ಗೆ ವಿಕ್ರಮಣ್ಣ ಫೋನ್ ಮಾಡಿದಾಗ ನಿಧಾನವಾಗಿ ಡ್ರೈವ್ ಮಾಡೋಕ್ಕೆ ಹೇಳು ಅಂದಿದ್ರು, ಆದರೆ ಈಗ ನಾನು ಹೇಳ್ತಿದ್ದೀನಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿ ಎಂದಳು. ಪಂಕಜ್, ಪಲ್ಲವಿ, ಇದು ಹೈವೇ ಅಲ್ಲಮ್ಮ, ಮಿನಿಮಮ್ ಅಂದರೆ ಇನ್ನೂ ಅರ್ಧ ಗಂಟೆ ಬೇಕು ಎಂದ. ಪಲ್ಲವಿ, ಸರಿ ಆಯಿತು ಎಂದಳು.
ನಿತಿನ್, ನನಗೆ ಅನ್ನಿಸ್ತಿರೋ ಪ್ರಕಾರ ಸಾನ್ವಿ ಮತ್ತು ನನ್ನ ಮದುವೆ ಆಗೋದು ಸಾಧ್ಯ ಇಲ್ಲ. ನನ್ನ ಸಿಕ್ಸ್ ಸೆನ್ಸ್ ಬಲವಾಗಿ ಹೇಳ್ತಿದೆ ಎಂದು ತನ್ನಷ್ಟಕ್ಕೆ ಮನಸ್ಸಲ್ಲಿ ಹೇಳಿಕೊಂಡ. ಹಾಗೆ ಸೀಟಿಗೆ ಹೊರಗೆ ಕಣ್ಣು ಮುಚ್ಚಿದ. ಅದನ್ನು ನೋಡಿದ ಪ್ರೀತಮ್ ಅವನನ್ನು ಡಿಸ್ಟರ್ಬ್ ಮಾಡಲಿಲ್ಲ. ಪ್ರೀತಮ್, ರಾಹುಲ್ ಅಣ್ಣವ್ರದ್ದು ಸಾಂಗ್ ಹಾಕಿ ಎಂದ. ರಾಹುಲ್ ಅಣ್ಣವರ ಗುಣಗುತ್ತಾ ನಲಿ ನಲಿ ಏನೇ ಆಗಲಿ ಪ್ಲೇ ಮಾಡಿದ. ಎಲ್ಲರೂ ಹಾಡು ಕೇಳುತ್ತಾ ತಾಳಕ್ಕೆ ತಕ್ಕಂತೆ ತಲೆ ದೂಗುತ್ತಿದ್ದರು. ರಾಹುಲ್ ನಿಧಾನವಾಗಿ ಕಾರ್ ಡ್ರೈವ್ ಮಾಡುತ್ತಿದ್ದ. ನಿದ್ದೆ ಮಾಡುತ್ತಿದ್ದ ಸಾನ್ವಿಗೆ ಎಚ್ಚರವಾದಾಗ ಗಂಟೆ 11 ಆಗಿತ್ತು. ಅವಳು ಸ್ನಾನ ಮುಗಿಸಿ ಚೂಡಿದಾರ್ ಧರಿಸಿ ವಿಕ್ರಮ್ ತಂದಿದ್ದ ಸೀರೆ, ಒಡವೆ ಎಲ್ಲವನ್ನೂ ತೆಗೆದುಕೊಂಡು ತನ್ನ ರೂಮ್ ಲಾಕ್ ಮಾಡಿ ಗೆಸ್ಟ್ ರೂಮ್ಗೆ ಬಂದಳು. ಹೇರ್ ಡ್ರೈಯರ್ ತೆಗೆದುಕೊಂಡು ಕೂದಲನ್ನು ಡ್ರೈ ಮಾಡಿಕೊಂಡಳು. ಸ್ವರ್ಣ ತನ್ನ ಕೆಲಸದ ಗಡಿಬಿಡಿಯಲ್ಲಿ ಸಾನ್ವಿಗೆ ಸೀರೆ ಉಡಿಸಬೇಕೆಂಬುದನ್ನು ಮರೆತಿದ್ದಳು. ಹೊರಗೆ ಗಾರ್ಡನ್ನಲ್ಲಿ ಕುಳಿತಿದ್ದ. ಅಲ್ಲಿಗೆ ಬಂದ ರಾಮು, ವಿಕ್ರಮ್, ಗಂಟೆ 12 ಆಯಿತು, ನಿನ್ನ ಫ್ರೆಂಡ್ಸ್ ಇನ್ನೂ ಬರಲಿಲ್ಲ ಎನ್ನುವಷ್ಟರಲ್ಲಿ ಮನೆಯ ಮುಂದೆ ಕಾರ್ ಬಂದು ನಿಂತಿತು. ವಿಕ್ರಮ್, ಅಪ್ಪ ಬಂದ್ರು ಎಂದವನು ಕಾರ್ ಬಳಿ ಬಂದ. ಕಾರ್ನಿಂದ ಒಬ್ಬೊಬ್ಬರಾಗಿ ಇಳಿದರು. ವಿಕ್ರಮ್, ಪ್ರೀತಮ್, ಪಲ್ಲವಿ, ರಮ್ಯಾ, ನೀತು, ವೆಲ್ಕಮ್ ಹೋಮ್ ಎಂದ. ಪಂಕಜ್, ಅವರಿಗೆ ಮಾತ್ರ ವೆಲ್ಕಮ್ ಮಾಡ್ತಿದ್ಯಾ, ನಮ್ಗೆ ಯಾರಿಗೂ ಇಲ್ವಾ ಎಂದ. ರಾಹುಲ್ ನಿತಿನ್ ಮತ್ತು ತನ್ನ ಕಡೆ ಕೈ ತೋರಿಸಿಕೊಂಡು ಹೇಳಿದ. ವಿಕ್ರಮ್, ಅವರೆಲ್ಲ ಮೊದಲು ಸಲ ಬಂದಿದ್ದಾರಲ್ಲ ಅದಕ್ಕೆ ಎಂದ. ಪಂಕಜ್, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಎಂದ. ಆಗ ಅಲ್ಲಿಗೆ ಬಂದ ರಾಮು, ವಿಕ್ರಮ್, ಇಲ್ಲೇ ನಿಲ್ಲಿಸಿ ಮಾತಾಡ್ತಿದ್ಯಾ, ಒಳಗೆ ಕರ್ಕೊಂಡು ಹೋಗು ಎಂದ. ವಿಕ್ರಮ್, ಸಾರಿ, ನಿಮ್ಮನ್ನೆಲ್ಲ ನೋಡಿದ ಖುಷಿಗೆ ಒಳಗೆ ಕರೆಯೋದನ್ನೇ ಮರ್ತೆ, ಎಲ್ಲರೂ ಒಳಗೆ ಬನ್ನಿ ಎಂದ. ಎಲ್ಲರೂ ಮನೆಯೊಳಗೆ ಹೋದವರು ಸೋಫಾಗಳಲ್ಲಿ ಕುಳಿತರು. ಲಕ್ಷ್ಮಿ ಎಲ್ಲರಿಗೂ ಜ್ಯೂಸ್ ತಂದು ಕೊಟ್ಟಳು. ಎಲ್ಲರೂ ಜ್ಯೂಸ್ ಕುಡಿದರು. ಸ್ವರ್ಣ ಏನೋ ನೆನಪಾದವಳಂತೆ ಅಯ್ಯೋ ಎಂದಳು. ವಿಕ್ರಮ್, ಏನಾಯ್ತಮ್ಮ ಎಂದ. ಸ್ವರ್ಣ ವಿಕ್ರಮ್ನ ಕೈ ಹಿಡಿದು ಸ್ವಲ್ಪ ದೂರ ಕರೆದುಕೊಂಡು ಹೋಗಿ, ಸಾನ್ವಿ ಸೀರೆ ಉಡಿಸಿ ಅಂದಿದ್ಲು, ಅಡುಗೆ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಮರ್ತೇ ಬಿಟ್ಟೆ ಎಂದಳು. ವಿಕ್ರಮ್, ಅಷ್ಟೇನಾ, ಡೋಂಟ್ ವೆರಿ, ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ ಎಂದು ಎಲ್ಲರೂ ಕೂತಿದ್ದಲ್ಲಿಗೆ ಬಂದು, ಪಲ್ಲವಿ, ನೀವು ಸಾನ್ವಿ ಇರೋ ರೂಮ್ಗೆ ಹೋಗಿ, ಐ ಥಿಂಕ್ ಶಿ ನೀಡ್ಸ್ ಯುವರ್ ಹೆಲ್ಪ್ ಎಂದ. ಪಂಕಜ್, ನೀನೇನು ವರಿ ಮಾಡ್ಕೋಬೇಡ, ಇವರೆಲ್ಲ ಅದನ್ನೇ ಕಾಯ್ತಿದ್ರು ಎಂದ. ವಿಕ್ರಮ್, ಏನೋ ನಿನ್ನ ಮಾತಿನ ಅರ್ಥ ಎಂದ. ಪಂಕಜ್ ವಿಕ್ರಮ್ ಕಿವಿಯಲ್ಲಿ, ಸಾನ್ವಿ ಫೈಟ್ ಮಾಡಿದ ವಿಡಿಯೋ ನೋಡಿದಾಗಿನಿಂದ ಇವರೆಲ್ಲ ಸಾನ್ವಿನ ಯಾವಾಗ ನೋಡ್ತೀವೋ ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ ಎಂದ. ವಿಕ್ರಮ್, ಆ ವಿಡಿಯೋ ನನ್ನ ಮೊಬೈಲ್ನಲ್ಲಿ ಇರೋದು, ಅದನ್ನು ಇವರು ನೋಡೋಕ್ಕೆ ಹೇಗೆ ಸಾಧ್ಯ ಎಂದ. ಪಂಕಜ್, ನೀನು ನಮಗೆ ವಿಡಿಯೋ ತೋರಿಸಿದ್ದಿನ ಯಾರಿಗೂ ಗೊತ್ತಾಗದೆ ಇರೋ ಥರ ನಿತಿನ್ ಅವನ ಮೊಬೈಲ್ಗೆ ಸೆಂಡ್ ಮಾಡ್ಕೊಂಡಿದ್ದಾನೆ ಎಂದ. ವಿಕ್ರಮ್ ಒಮ್ಮೆ ನಿತಿನ್ ಕಡೆ ಗುರಾಯಿಸಿ, ಏನೋ ಇದು ಸಾನ್ವಿಗೆ ಗೊತ್ತಾದರೆ ಅಷ್ಟೇ ನನ್ನ ಕತೆ, ಪ್ಲೀಸ್ ಯಾರೂ ಈ ವಿಡಿಯೋ ವಿಷಯನ ಅವಳ ಹತ್ರ ಮಾತಾಡಬೇಡಿ ಎಂದ. ರಮ್ಯಾ, ಯೋಚನೆ ಮಾಡಬೇಡಣ, ನಾವು ಯಾರೂ ಸಾನ್ವಿಯವ್ರಿಗೆ ಈ ವಿಷಯ ಹೇಳಲ್ಲ ಎಂದಳು. ಹೌದೆಂಬಂತೆ ಎಲ್ಲರೂ ತಲೆಯಾಡಿಸಿದರು. ವಿಕ್ರಮ್ ಸಾನ್ವಿ ಇದ್ದ ರೂಮ್ ಕಡೆ ಕೈ ತೋರಿಸಿ, ಪಲ್ಲವಿ, ಸಾನ್ವಿ ಆ ರೂಮ್ನಲ್ಲಿದ್ದಾಳೆ, ನೀತು ಪರಿಚಯ ಅವಳಿಗಿದೆ, ಬನ್ನಿ ನಿಮ್ಮಿಬ್ಬರ ಪರಿಚಯ ಮಾಡಿಸ್ತೀನಿ ಎಂದ. ಪಲ್ಲವಿ, ಬೇಡ ಅಣ್ಣ, ನಾವೇ ಪರಿಚಯ ಮಾಡ್ಕೋತೀವಿ. ರಮ್ಯಾ, ನೀತು, ಪಲ್ಲವಿ ಎಲ್ಲರೂ ಸಾನ್ವಿ ಇದ್ದ ರೂಮ್ಗೆ ಬಂದರು. ನೀತು ಸಾನ್ವಿಯವರೇ ಎಂದು ಕೂಗಿದಳು. ಸಾನ್ವಿ ಗಾಢವಾಗಿ ಏನೋ ಯೋಚಿಸುತ್ತಿದ್ದಳು. ಅವಳಿಗೆ ನೀತು ಕರೆದದ್ದು ಕೇಳಿಸಲಿಲ್ಲ. ಆಗ ನೀತು ಸಾನ್ವಿ ಭುಜ ಹಿಡಿದು ಅಲುಗಿಸಿದಳು. ಸಾನ್ವಿ ಎಚ್ಚೆತ್ತುಕೊಂಡು, ನೀತು ಅಕ್ಕ, ಚೆನ್ನಾಗಿದ್ದೀರಾ, ನೀವು ಇಲ್ಲಿ ಯಾವಾಗ ಬಂದ್ರಿ ಎಂದವಳು ಪಲ್ಲವಿ ಮತ್ತು ರಮ್ಯಾಳ ಕಡೆ ನೋಡಿದಳು. ಪಲ್ಲವಿ, ಸಾನ್ವಿ, ನಾನು ಮಿಸಸ್ ಪಂಕಜ್ ಪಲ್ಲವಿ ಅಂತ, ಇವರು ಮಿಸಸ್ ರಾಹುಲ್ ರಮ್ಯಾ ಅಂತ ಎಂದು ಇಬ್ಬರ ಪರಿಚಯ ಮಾಡಿದಳು. ಸಾನ್ವಿ ಇಬ್ಬರಿಗೂ ಕೈ ಮುಗಿಯುತ್ತಾ ನಮಸ್ತೆ ಎಂದಳು. ಪಲ್ಲವಿ ಮನಸ್ಸಿನಲ್ಲಿ, ಸಾನ್ವಿ ತುಂಬ ಸುಂದರವಾಗಿದ್ದಾರೆ, ಆದರೆ ಅವರ ಮುಖದಲ್ಲಿ ಸಂತೋಷ ಅನ್ನೋದೇ ಇಲ್ಲ, ಅಂದರೆ ಅವರಿಗೆ ಈ ಮದುವೆ ಇಷ್ಟ ಇಲ್ಲ, ಅವರು ವಿಕ್ರಮಣ್ಣನ ಪ್ರೀತಿಸ್ತಿದ್ದಾರಾ ಎಂದುಕೊಂಡಳು. ಮುಂದೇನು ಸಾನ್ವಿ ಅಂದುಕೊಂಡ ಹಾಗೆ ನಿತಿನ್ಗೆ ಅವಳು ವಿಕ್ರಮ್ನ ಪ್ರೀತಿ ಮಾಡ್ತಿರೋ ವಿಷಯ ಹೇಳ್ತಾಳಾ? ನಿತಿನ್ ಈ ವಿಷಯನ ಹೇಗೆ ಸ್ವೀಕರಿಸ್ತಾನೆ ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.